ಒಂದು ಕಂಪನಿ ಬಹಳಷ್ಟು ಕಂಪನಿನ ಓನ್ ಮಾಡಿದ್ರೆ ಆ ಥರದ ಕಂಪನಿಗೆ ಕಂಗ್ಲೊಮೆರೇಟ್ ಅಂತ ಕರೀತಾರೆ. ಟಾಟಾ ಗ್ರೂಪ್ ಕೂಡ ಒಂದು ಕಂಗ್ಲೊಮೆರೇಟ್. ಟಾಟಾ ಉಪ್ಪಿಂದ ಹಿಡಿದು ಏರೋಸ್ಪೇಸ್ವರೆಗೂ, ಕಮರ್ಷಿಯಲ್ ವೆಹಿಕಲ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಹಿಡಿದು ಟೆಕ್ನಾಲಜಿವರೆಗೂ ಹೀಗೆ 30 ಕಂಪನಿಗಳನ್ನು ಇವರು ನಡೆಸ್ತಾರೆ. ಟಾಟಾ ಗ್ರೂಪಲ್ಲಿ ಇರುವಂತಹ ಟಾಟಾ ಮೋಟಾರ್ಸ್ ಕೂಡ ಸಪರೇಟ್ ಆಗಿ ಒಂದು ಕಂಗ್ಲೊಮೆರೇಟ್ ಅಂತಲೇ ನಾವು ಕರಿಬೋದು. ಯಾಕಂದರೆ ಟಾಟಾ ಮೋಟಾರ್ಸ್ ಕೆಳಗಡೆ ಲ್ಯಾಂಡ್ ರೋವರ್, ಜಾಗ್ವಾರ್, ಸೌತ್ ಕೊರಿಯಾದ ಕಂಪನಿ ಡೇವು, ಹಾಗೆ ಇತ್ತೀಚೆಗೆ ಅಕ್ವಿಸಿಷನ್ ಮಾಡಿಕೊಂಡಿರುವಂತಹ ಐವೆಕೋ ಕಂಪನಿ ಕೂಡ ಸೇರಿದೆ. 2020ರಲ್ಲಿ ಕೋವಿಡ್ ಬಂದಾಗ ಟಾಟಾ ಮೋಟಾರ್ಸ್ನ ಒಂದು ಶೇರ್ 65ರಿಂದ 70 ರೂಪಾಯಿ ರೇಂಜಲ್ಲಿ ನಡೀತಾ ಇತ್ತು. ಅಲ್ಲಿಂದ ಈ ಒಂದು ರ್ಯಾಲಿ ಏನು ಸ್ಟಾರ್ಟ್ ಆಯಿತು, 1180 ರೂಪಾಯಿವರೆಗೂ ಈ ಒಂದು ರ್ಯಾಲಿ ರೀಚ್ ಆಯಿತು. 4 ವರ್ಷದಲ್ಲಿ 1580% ಒಂದು ರಿಟರ್ನ್ ಇದನ್ನು ಕೊಡ್ತು. ಈ ರ್ಯಾಲಿನ ಮಿಸ್ ಮಾಡ್ಕೊಂಡಿರ್ತಕ್ಕಂಥ ಸುಮಾರು ಜನ ಈ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋದ್ರು. ಟಾಟಾ ಅಂತ ಬಂತು ಅಂದರೆ ಅಲ್ಲಿ ಒಂದು ನಂಬಿಕೆ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ನಂಬಿಕೆ ಮೇಲೆ ಇನ್ವೆಸ್ಟ್ ಮಾಡಿದಂತಹ ಜನಕ್ಕೆ ಇವತ್ತು ನಿರಾಸೆ ಕಾಡ್ತಾ ಇದೆ. 1180 ರೂಪಾಯಲ್ಲಿ ಟ್ರೇಡ್ ಮಾಡ್ತಾ ಇರ್ತಕ್ಕಂಥ ಸ್ಟಾಕು ಇವತ್ತು ನಾನು ವಿಡಿಯೋ ಮಾಡ್ತಿರೋ ಹೊತ್ತಿಗೆ 660 ರೂಪಾಯಿ ರೇಂಜಲ್ಲಿ ನಡೀತಾ ಇದೆ. ಅಂದರೆ ಹೈಯಿಂದ ಈ ಕರೆಂಟ್ ಪ್ರೈಸ್ವರೆಗೂ ನಾವು ಚೆಕ್ ಮಾಡಿದರೆ 45% ಒಂದು ಫಾಲ್ ನಮಗೆ ಟಾಟಾ ಮೋಟಾರ್ಸಲ್ಲಿ ಕಾಣ್ತಾ ಇದೆ. ಬನ್ನಿ ಈ ವಿಡಿಯೋದಲ್ಲಿ ನಾವು ಟಾಟಾ ಮೋಟಾರ್ಸ್ ಇಟಲಿ ದೇಶದ ಐವೆಕೋ ಕಂಪನಿನ ಯಾಕೆ ಅಕ್ವಿಸಿಷನ್ ಮಾಡ್ಕೊಳ್ತಾ ಇದೆ, ಇದರಿಂದ ಟಾಟಾ ಮೋಟಾರ್ಸ್ಗೆ ಆಗುವಂತಹ ಲಾಭ ಏನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಿಮ್ಮ ಹತ್ರ ಏನಾದರೂ ಟಾಟಾ ಮೋಟಾರ್ಸ್ ಶೇರ್ ಇತ್ತು ಅಂತಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಟಾಟಾ ಮೋಟಾರ್ಸ್ ಐವೆಕೋ ಕಂಪನಿಯನ್ನು 4.5 ಬಿಲಿಯನ್ಗೆ ಅಕ್ವೈರ್ ಮಾಡ್ಕೊಳ್ತಾ ಇದೆ. ಅಂದರೆ 38,000 ಕೋಟಿ ರೂಪಾಯಿನ ಕೊಟ್ಟು ಅಕ್ವೈರ್ ಮಾಡ್ಕೊಳ್ತಾ ಇದೆ. 2008ರಲ್ಲಿ ಲ್ಯಾಂಡ್ ರೋವರ್ ಜಾಗ್ವಾರ್ಗೆ 2.3 ಬಿಲಿಯನ್ನ ಕೊಟ್ಟು ಅಕ್ವೈರ್ ಮಾಡ್ಕೊಂಡಿತ್ತು. ಟಾಟಾ ಮೋಟಾರ್ಸ್ ಐವೆಕೋ ಕಂಪನಿಗೆ ಕೊಡ್ತಾ ಇರೋಂಥದ್ದು ಲ್ಯಾಂಡ್ ರೋವರ್ಗಿಂತ 2 ಪಟ್ಟು ಜಾಸ್ತಿ ಅಮೌಂಟ್ನ ಕೊಟ್ಟು ಖರೀದಿ ಮಾಡ್ತಾ ಇದೆ. ನಮ್ಮ ದೇಶದಲ್ಲಿ ಟಾಟಾ ಮೋಟಾರ್ಸ್ನ ಕಮರ್ಷಿಯಲ್ ವೆಹಿಕಲ್ಗಳ ಒಂದು ಡಾಮಿನೆನ್ಸ್ ಇದೆ. 33.5% ಮಾರ್ಕೆಟ್ ಶೇರ್ನ ಟಾಟಾ ಮೋಟಾರ್ಸ್ ಹೊಂದಿದೆ. ನಮ್ಮ ದೇಶದಲ್ಲಿ ಸೈಕ್ಲಿಕ್ಯಾಲಿಟಿ ಬಿಸ್ನೆಸ್ ಇದೆ. ದೀಪಾವಳಿ, ದಸರಾ ಈ ಥರದ ಹಬ್ಬ ದಿನಗಳಲ್ಲಿ ಕಾರ್ಗಳನ್ನು ಬೈ ಮಾಡೋದು, ಬೈಕ್ಗಳನ್ನು ಬೈ ಮಾಡೋದು, ಹಾಗೆ ಆಟೋಗಳು, ಹೀಗೆ ಒಂದು ವೆಹಿಕಲ್ಸ್ಗಳನ್ನು ಬೈ ಮಾಡೋದು ಈ ಒಂದು ಹಬ್ಬಗಳಲ್ಲಿ ಜಾಸ್ತಿ ನಡೆಯುತ್ತೆ. ಹಾಗೆಯೇ ಮುಂಗಾರು ಬಂದಾಗ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟಿಗಳು ಜಾಸ್ತಿ ನಡೆಯುತ್ತೆ. ಅಂದರೆ ಟ್ರ್ಯಾಕ್ಟರ್ಗಳನ್ನು ಬೈ ಮಾಡೋದು, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಇಕ್ವಿಪ್ಮೆಂಟ್ಗಳನ್ನು ಬೈ ಮಾಡೋದು, ಈ ಒಂದು ಮೂಮೆಂಟ್ ನಡೆಯುತ್ತೆ. ನಮ್ಮ ದೇಶದ ಎಕಾನಮಿ ಗ್ರೋತಲ್ಲಿದ್ದಾಗ ಇನ್ಫ್ರಾಸ್ಟ್ರಕ್ಚರ್ಗಳು, ಬ್ರಿಡ್ಜ್ಗಳು, ರೋಡ್ಗಳು, ಹೀಗೆ ಒಂದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿಗಳು ತುಂಬ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ಸರಕುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸೋದಕ್ಕೆ ಕಮರ್ಷಿಯಲ್ ವೆಹಿಕಲ್ಗಳ ಅಗತ್ಯ ತುಂಬ ಇದೆ. ಎಕಾನಮಿ ಗ್ರೋತಲ್ಲಿದ್ದಾಗ ಜನದ ಹತ್ರ ಒಂದು ಪರ್ಚೇಸಿಂಗ್ ಪವರ್ ಬರುತ್ತೆ. ಇದರಿಂದ ಡೈರೆಕ್ಟಾಗಿ ಟಾಟಾ ಮೋಟಾರ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗೆಯೇ ಎಕಾನಮಿ ಸ್ಲೋ ಆದಾಗ, ಈ ಒಂದು ಆಕ್ಟಿವಿಟಿಗಳು ಕಡಿಮೆ ಆದಾಗ ಕಮರ್ಷಿಯಲ್ ವೆಹಿಕಲ್ಗಳ ಒಂದು ಸೇಲ್ಸ್ ಏನೈತೆ ಅದು ಕಡಿಮೆ ಆಗುತ್ತೆ. ಇದರ ಒಂದು ಇಂಪ್ಯಾಕ್ಟ್ ಡೈರೆಕ್ಟ್ ಆಗಿ ಟಾಟಾ ಮೋಟಾರ್ಸ್ ಮೇಲೆ ಕೂಡ ಆಗುತ್ತೆ. ಯಾಕಂದ್ರೆ ಟಾಟಾ ಮೋಟಾರ್ಸ್ ಹತ್ರ 34% ಮಾರ್ಕೆಟ್ ಶೇರ್ ಇದೆ ಕಮರ್ಷಿಯಲ್ ವೆಹಿಕಲ್ಗಳದ್ದು. ಈ ಒಂದು ಸೈಕ್ಲಿಕ್ಯಾಲಿಟಿ ಏನಿದೆ ಇದರ ಒಂದು ಹೆಡ್ಜ್ ಆಗಿ ಇಟಲಿ ದೇಶದ ಐವೆಕೋ ಕಂಪನಿ ಏನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದು ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಕಮರ್ಷಿಯಲ್ ವೆಹಿಕಲ್ಗಳ ಒಂದು ಬಿಸ್ನೆಸ್ಸು ಸೈಕ್ಲಿಕ್ಯಾಲಿಟಿ ಬಿಸ್ನೆಸ್ ಆಗಿರೋದ್ರಿಂದ ಈ ಒಂದು 6 ತಿಂಗಳು ಒಂದು ಬಿಸ್ನೆಸ್ ಸ್ಲೋ ಇರುತ್ತೆ. ಅದಾದಮೇಲೆ ಒಂದು 6 ತಿಂಗಳು ಒಂದು ಬಿಸ್ನೆಸ್ ನಮಗೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ನೋಡೋದು ಸಿಗುತ್ತೆ. ಈ ಒಂದು 6 ತಿಂಗಳ ಒಂದು ಹೆಡ್ಜ್ ಆಗಿ ಈ ಒಂದು ಐವೆಕೋ ಕಂಪನಿನ ಅವರೇನು ಬೈ ಮಾಡಿದರೆ ಅದು ಒಂದು ಹೆಡ್ಜ್ ಆಗಿ ಕೆಲಸ ಮಾಡುತ್ತೆ. ಕಮರ್ಷಿಯಲ್ ವೆಹಿಕಲ್ಗಳ ಬಿಸ್ನೆಸ್ ಪ್ಯಾಸೆಂಜರ್ ವೆಹಿಕಲ್ಗಳ ಥರ ಅಲ್ಲ, ಇದು ತುಂಬ ಟೈಮ್ ಕನ್ಸ್ಯೂಮ್. ಇಲ್ಲಿ ಒಂದು ಡೀಲರ್ಶಿಪ್ನ ಒಂದು ನೆಟ್ವರ್ಕ್ ಬಿಲ್ಡ್ ಮಾಡಬೇಕಾಗುತ್ತೆ, ಬಿಸ್ನೆಸ್ ಕಾಂಟ್ಯಾಕ್ಟ್ನ ಬೆಳೆಸಬೇಕಾಗುತ್ತೆ, ಪ್ರಾಡಕ್ಟ್ನ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಥರ ಒಂದು ಟೈಮ್ ಕನ್ಸ್ಯೂಮ್ ಬಿಸ್ನೆಸ್ ಇದಾಗಿದೆ. ಬೇರೆ ಕಂಪನಿಗಳನ್ನು ಅಕ್ವೈರ್ ಮಾಡ್ಕೊಳ್ಳೋದ್ರಿಂದ ಈ ಎಲ್ಲ ಸೆಟಪ್ ರೆಡಿ ಆಗಿರುತ್ತೆ. ಅದನ್ನ ಇಂಪ್ರೂವ್ ಮಾಡ್ಕೊಂಡು ಹೋದ್ರೆ ಸಾಕು. ಐವೆಕೋದ ಅಕ್ವಿಸಿಷನ್ ಕೂಡ ಇದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಟಾಟಾ ಮೋಟಾರ್ಸ್ನ ಐವೆಕೋ ಅಕ್ವಿಸಿಷನ್ ಇಂದ ಆಗುವಂತಹ ಬೆನಿಫಿಟ್ಸ್ ಏನು? ಮೊದಲನೇದಾಗಿ ಟೆಕ್ನಾಲಜಿ ಟ್ರಾನ್ಸ್ಫರ್. ಐವೆಕೋ ಕಂಪನಿ ಅಕ್ವಿಸಿಷನ್ ಇಂದ ಯುರೋಪಿಯನ್ ಡಿಸೈನ್ಸ್, ಯುರೋಪಿಯನ್ ಎಂಜಿನಿಯರಿಂಗ್ ಸ್ಕಿಲ್ಸ್ಗಳನ್ನು ನಮ್ಮ ಇಂಡಿಯಾಗೆ ತರಬಹುದು. ಫ್ಯೂಲ್ ಎಫಿಷಿಯಂಟ್ ಎಂಜಿನ್ಸ್ಗಳನ್ನು, ಹಾಗೆ ಅಡ್ವಾನ್ಸ್ ಟ್ರಕ್ಗಳನ್ನು, ವ್ಯಾನ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬಹುದು ನಮ್ಮ ಇಂಡಿಯಾದಲ್ಲೇ. ಐವೆಕೋ ಯೂರೋ 6, ಯೂರೋ 7 ಸ್ಟ್ಯಾಂಡರ್ಡ್ ಎಂಜಿನ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ತುಂಬಾ ಒಂದು R&D ನಡೆಸಿದೆ. ಅದರ ಒಂದು ಆಕ್ಸೆಸ್ ಟಾಟಾ ಮೋಟಾರ್ಸ್ಗೆ ಸಿಗುತ್ತೆ. ಎರಡನೇದಾಗಿ ಗ್ಲೋಬಲ್ ಕಾಂಪಿಟೇಟಿವ್ನೆಸ್. ಐವೆಕೋ ಕಂಪನಿದು ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಕಾಂಟ್ಯಾಕ್ಟ್ಸ್ ಇದೆ. ಹೀಗಾಗಿ ಟಾಟಾ ಮೋಟಾರ್ಸ್ ಈ ಒಂದು ಟೆಕ್ನಾಲಜಿನ ಬಳಸಿಕೊಂಡು ಇಂಡಿಯಾದಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ನ ರೆಡಿ ಮಾಡ್ಬೋದು. ಹಾಗೆಯೇ ಇಂಡಿಯಾನ ಕಮರ್ಷಿಯಲ್ ವೆಹಿಕಲ್ಗಳ ಎಕ್ಸ್ಪೋರ್ಟ್ ಹಬ್ ಆಗಿ ಇದನ್ನು ಮಾಡ್ಬೋದು. ಇದರಿಂದ ಒಂದು ಜಾಬ್ ಕ್ರಿಯೇಷನ್ ಕೂಡ ಆಗುತ್ತೆ. ಮೂರನೇದಾಗಿ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ. ಐವೆಕೋ ಹತ್ರ ಆಲ್ರೆಡಿ ಚಿಕ್ಕ ವ್ಯಾನ್ಸ್ಗಳು ಹಾಗೆ ದೊಡ್ಡ ಟ್ರಕ್ಗಳ ಒಂದು ಲಿಸ್ಟೇ ಇದೆ. ಟಾಟಾ ಮೋಟಾರ್ಸ್ ಹತ್ರ ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಲಿಸ್ಟ್ ಇದೆ. ಆ ಒಂದು ಎಕ್ಸಿಸ್ಟಿಂಗ್ ಲಿಸ್ಟಲ್ಲಿ ಈ ಐವೆಕೋ ವೆಹಿಕಲ್ಸ್ಗಳ ಒಂದು ಲಿಸ್ಟ್ ಕೂಡ ಆ್ಯಡ್ ಆಗುತ್ತೆ. ಇದರಿಂದ ಕಸ್ಟಮರ್ಸ್ಗೆ ಸುಮಾರು ಆಪ್ಷನ್ಗಳು ಸಹಿತ ಸಿಗುತ್ತೆ. ಐವೆಕೋ ಮತ್ತು ಟಾಟಾ ಮೋಟಾರ್ಸ್ ಸೇರಿ ವರ್ಲ್ಡ್ ಕ್ಲಾಸ್ ಕಮರ್ಷಿಯಲ್ ವೆಹಿಕಲ್ಗಳನ್ನು ರೆಡಿ ಮಾಡ್ಬೋದು. ಇಂಟರ್ನ್ಯಾಷನಲ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ನ ಮೀಟ್ ಮಾಡ್ಬೋದು. ಹಾಗೆ ಒಂದು ಕಾಂಪಿಟೇಟಿವ್ ಪ್ರೈಸ್ನ ಕೂಡ ಇವರು ಇಡ್ಬೋದು. ಟಾಟಾ ಮೋಟಾರ್ಸ್ನ ಐವೆಕೋ ಅಕ್ವಿಸಿಷನ್ ತುಂಬ ವರ್ಕ್ ಆಗುತ್ತೆ ಅನಿಸುತ್ತೆ. ಯಾಕಂದರೆ ಲೈಟ್ ವೆಹಿಕಲ್ ಕಮರ್ಷಿಯಲ್ಗಳಲ್ಲಿ ಮಹೀಂದ್ರ ಆ್ಯಂಡ್ ಮಹೀಂದ್ರ ಕ್ಯಾಪ್ಚರ್ ಮಾಡ್ತಾ ಇದೆ. ಟಾಟಾ ಮೋಟಾರ್ಸ್ ತನ್ನ ಒಂದು ಮಾರ್ಕೆಟ್ ಶೇರ್ ಇಲ್ಲಿ ಕಳ್ಕೊಳ್ತಾ ಇದೆ. ಐವೆಕೋ ಅಕ್ವಿಸಿಷನಿಂದ ಟಾಟಾ ಮೋಟಾರ್ಸ್ಗೆ ತನ್ನ ಒಂದು ಕಳ್ಕೊಂಡಿರುವಂತಹ ಮಾರ್ಕೆಟ್ ಶೇರ್ನ ರೀಗೇನ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಟಾಟಾ ಗ್ರೂಪ್ಗೆ ಹಾಗೆ ಟಾಟಾ ಮೋಟಾರ್ಸ್ಗೆ ಇಂಟರ್ನ್ಯಾಷನಲ್ ಅಕ್ವಿಸಿಷನ್ ಹೊಸದಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಇದು ಒಂದು ಕಂಗ್ಲೊಮೆರೇಟ್ ಅಂತಂದೇಳಿ. 2004ರಲ್ಲಿ
ಸೌತ್ ಕೊರಿಯಾದ ದೇವಿ ಕಂಪ್ನಿನೇನು ಟಾಟಾ ಮೋಟಾರ್ಸ್ 456 ಕೋಟಿಗೆ ಏನು ಅಕ್ವೈರ್ ಮಾಡ್ಕೊಂಡಿತ್ತು, ಇವತ್ತು ಸೌತ್ ಕೊರಿಯಾದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಕಮರ್ಷಿಯಲ್ ವೆಹಿಕಲ್ಗಳನ್ನು ಅದು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. 2008ರಲ್ಲಿ ಟಾಟಾ ಮೋಟಾರ್ಸ್ JLRನ 2.3 ಬಿಲಿಯನ್ಗೆ ಏನು ಅಕ್ವೈರ್ ಮಾಡ್ಕೊಂಡಿತ್ತು, ತುಂಬಾ ಒಂದು ಬ್ಯಾಕ್ಲಾಶ್ನ ಒಂದು ಅನುಭವಿಸಿತ್ತು. ಸುಮಾರು ಜನ ಬಜೆಟ್ ಕಾರ್ ಮೇಕರ್ ಮಾಡುವಂತಹ ಈ ಕಂಪನಿ ಲಕ್ಸುರಿ ಕಾರ್ನ ಯಾಕೆ ಒಂದು ಅಕ್ವೈರ್ ಮಾಡ್ಕೊಳ್ತು, ಇದನ್ನ ಅವರಿಗೆ ನಡೆಸೋದಕ್ಕೆ ಬರಲ್ಲ, ಇದೊಂದು ಫ್ಲಾಪ್ ಆಗುತ್ತೆ ಅಂತ ಸುಮಾರು ಜನ ಒಂದು ಅಭಿಪ್ರಾಯನ ಒಂದು ಪಟ್ಟಿದ್ರು. ಆದರೆ ಇವತ್ತು ಟಾಟಾ ಮೋಟಾರ್ಸ್ನ ಒಂದು 70% ಒಂದು ರೆವೆನ್ಯೂ ಜನರೇಟ್ ಮಾಡುವಂಥದ್ದು JLR ಮಾಡುತ್ತೆ. ಟಾಟಾ ಮೋಟಾರ್ಸ್ಗೆ ಇಂಟರ್ನ್ಯಾಷನಲ್ ಅಕ್ವಿಸಿಷನ್ ಹೊಸದಲ್ಲ, ಅವರಿಗೆ ಇದರ ಅನುಭವ ಇದೆ, ಹಾಗೆ ಇದನ್ನ ಹೇಗೆ ನಡೆಸಬೇಕು ಅಂತ ಅವರಿಗೆ ಗೊತ್ತಿದೆ. ಈ ಒಂದು ಡೀಲಿಂದ ಟಾಟಾ ಮೋಟಾರ್ಸ್ ಹಾಗೆ ಐವೆಕೋ ಕಂಬೈನ್ಡ್ ಎಂಟಿಟಿ 2.2 ಬಿಲಿಯನ್ ಅಂದರೆ 2,20,000 ಕೋಟಿ ಒಂದು ರೆವೆನ್ಯೂನ ಜನರೇಟ್ ಮಾಡುತ್ತೆ. ಇದರಿಂದ ಟಾಟಾ ಮೋಟಾರ್ಸ್ ಕೂಡ ಗ್ರೋತ್ ಆಗುತ್ತೆ, ಹಾಗೆ ನಮ್ಮ ದೇಶದ ಎಕಾನಮಿ ಕೂಡ ಒಂದು ಗ್ರೋತ್ ಆಗುತ್ತೆ. 2004ರಲ್ಲಿ ದೇವಿ ಕಂಪನಿಯನ್ನು ಅಕ್ವೈರ್ ಮಾಡಿದಾಗ ಇನಿಷಿಯಲಿ ಅದು ತುಂಬ ಸ್ಟ್ರಗಲಲ್ಲಿತ್ತು. ಈಗ ಅದು ಒಂದು ಸಕ್ಸಸ್ ಅಲ್ಲಿದೆ. ಸೌತ್ ಕೊರಿಯಾದ ಒಂದು ಸೆಕೆಂಡ್ ಲಾರ್ಜೆಸ್ಟ್ ಕಮರ್ಷಿಯಲ್ ವೆಹಿಕಲ್ನ ಒಂದು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಆಗಿದೆ. JLR ಕೂಡ 2008ರಲ್ಲಿ ಇವರು ತಗೊಂಡಾಗ ಸುಮಾರು ಒಂದು ಬ್ಯಾಕ್ಲಾಶ್ ನೋಡೋದು ಸಿಕ್ತು, ಅದು ಕೂಡ ಇವತ್ತು ಒಂದು ಸಕ್ಸಸ್ ಅಲ್ಲಿದೆ. ಬಟ್ ಐವೆಕೋನ ಒಂದು ಅಕ್ವಿಸಿಷನ್ ಇನ್ವೆಸ್ಟರ್ಸ್ಗೆ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ. ಈ ಒಂದು ನ್ಯೂಸ್ ಹೊರ ಬರ್ತಿದ್ದ ಹಾಗೆ 3% ಒಂದು ಶೇರ್ನಲ್ಲಿ ಒಂದು ಫಾಲ್ ನಮಗೆ ನೋಡೋದು ಸಿಕ್ತು. ಯಾವುದೇ ಒಂದು ಬಿಸ್ನೆಸ್ ಸಕ್ಸಸ್ ಆಗಬೇಕು ಅಂದರೆ ಅದಕ್ಕೆ ಒಂದು ಟೈಮ್ನ ಕೊಡಬೇಕಾಗತ್ತೆ. ಕಮರ್ಷಿಯಲ್ ವೆಹಿಕಲ್ಗಳಂತ ಬಂತು ಅಂದರೆ ಇದು ಒಂದು ಟೈಮ್ ಕನ್ಸ್ಯೂಮಿಂಗ್, ಯಾಕಂದರೆ ಇದಕ್ಕೊಂದು ಡೀಲರ್ಶಿಪ್ನ ಒಂದು ಬಿಲ್ಡ್ ಮಾಡಬೇಕು, ಸರ್ವಿಸ್ನ ಒಂದು ಬಿಲ್ಡ್ ಮಾಡಬೇಕು, ಬಿಸ್ನೆಸ್ ಕಾಂಟ್ಯಾಕ್ಟ್ಸ್ ಬೇಕು. ಇದು ಒಂದು ಟೈಮ್ ಕನ್ಸ್ಯೂಮಿಂಗ್ ಬಿಸ್ನೆಸ್ ಆಗಿದೆ. ಹಾಗೆ ಇದು ಒಂದು ಸೈಕ್ಲಿಕ್ಯಾಲಿಟಿ ಬಿಸ್ನೆಸ್. ಸೊ ವರ್ಷದಲ್ಲಿ ಒಂದು 6 ತಿಂಗಳು ಒಂದು ಬಿಸ್ನೆಸ್ ಒಂದು ಚೆನ್ನಾಗಿ ಆಯಿತು ಅಂತಂದರೆ ಇನ್ನೊಂದು 6 ತಿಂಗಳು ಅಷ್ಟು ಚೆನ್ನಾಗಿ ಒಂದು ಬಿಸ್ನೆಸ್ ನಡೆಯೋದಿಲ್ಲ. ಎಕಾನಮಿಕ್ ಗ್ರೋತ್ ಕೂಡ ಇದರಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ಭಾಗವನ್ನು ವಹಿಸುತ್ತೆ. ಹೀಗಾಗಿ ಈ ಒಂದು ಅಕ್ವಿಸಿಷನ್ ಏನಿದೆ ಇನ್ವೆಸ್ಟರ್ಸ್ಗೆ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ. ಈ ಒಂದು ನ್ಯೂಸ್ ಬಂದಾಗ ಟಾಟಾ ಮೋಟಾರ್ಸ್ನ ಶೇರು ಒಂದು 3% ಒಂದು ಫಾಲ್ ನಮಗೆ ನೋಡೋದು ಸಿಕ್ತು. ಒಂದಿಷ್ಟು ಎಕ್ಸ್ಪರ್ಟ್ಗಳ ಪ್ರಕಾರ 2 ವರ್ಷದ ನಂತರ ಇದರ ಒಂದು ಪ್ರಾಫಿಟಬಿಲಿಟಿ ನಮಗೆ ತಿಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಐವೆಕೋನ ಒಂದು ಅಕ್ವಿಸಿಷನ್ ಟಾಟಾ ಮೋಟಾರ್ಸ್ಗೆ ಎಷ್ಟು ಒಂದು ಬೆನಿಫಿಟ್ಸ್ ಆಗುತ್ತೆ ಅಂತಂದೇಳಿ. ಸೊ ಹೋಪ್ ನಿಮಗೆ ಇದು ವಿಡಿಯೋ ಅರ್ಥ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಐವೆಕೋ ಒಂದು ಅಕ್ವಿಸಿಷನ್ ಆಗೋದ್ರಿಂದ ಟಾಟಾ ಮೋಟಾರ್ಸ್ಗೆ ಆಗುವಂತಹ ಬೆನಿಫಿಟ್ಸ್ ಮತ್ತು ಟಾಟಾ ಮೋಟಾರ್ಸ್ ರೆವೆನ್ಯೂ ಜನರೇಟ್ ಮಾಡಬಹುದು ಅಂತ ಒಂದು ಅಂದಾಜು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ಥರದ ಸ್ಟಾಕ್ ಮಾರ್ಕೆಟ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಬಾಸ್ ಟಿವಿನ ವೀಕ್ಷಿಸ್ತಾ ಇರಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.